ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವೈಟ್ ಕನ್ನಡ ಚಾನಲ್. ಇವತ್ತು ನಾವು ಶಾಪ್ಗೆ ಹೋಗಿಲ್ಲ, ರೆಸ್ಟ್ ತಗೊಳ್ಳೋಣ ಅಂತ ಮನೇಲಿದ್ದೀವಿ. ಯಾಕಂದರೆ ಗೋಲ್ಡ್ ಸ್ಕೀಮ್ದು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಮನೇಲಿದ್ವಿ. ನಮ್ಮ ಮಾವ ಬೆಳಗ್ಗೆ ಹೇಳಿದ್ರು, ಗದ್ದೆ ನೋಡ್ಕೊಬನ್ನಿ ಹೋಗಿ, ಕ್ಲೀನಾಗಿ ಮಾಡಿಸಿದ್ದೀನಿ ಅಂತ ಅಲ್ವಮ್ಮ. ಅದಕ್ಕೆ ಇವಾಗ ನಾವು ಗದ್ದೆ ನೋಡ್ಕೊತಾ ಇದ್ದೀವಿ. ನಾನು ನಮ್ಮತ್ತೆ, ನಮ್ಮ ಮನೆಯವರು, ಆಮೇಲೆ ನಮ್ಮ ಮಾವ ಮತ್ತು ಮಕ್ಕಳಿಬ್ರು ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಗದ್ದೆಗೆ. ಇಲ್ಲ ಅಂದ್ಬಿಟ್ಟಲ್ವಾ, ಬೇರೆ ಸಿಗ್ತದೆ ಅಂತ ಕೆಳಗಿಳ ಎಲ್ಲ ಎತ್ಕೊಂಡು ಹೋಗೋರೆ. ಕೆರೆಯಲ್ಲಿ ನೀರು ಕಡಿಮೆ. ನಮ್ಮೂರಲ್ಲಿ ಈ ಕಡೆ ಜಾಸ್ತಿ ಫ್ರೆಶ್ ಗಾಳಿ ಬರುತ್ತೆ, ಆ ಕಡೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ, ಈ ಕಡೆ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಗದ್ದೆ ನಮ್ಮ ಮಾವ ಫುಲ್ ಕ್ಲೀನ್ ಮಾಡಿಸೋರಂತೆ. ಅದೆಲ್ಲ ನೋಡಿಕೊಂಡು ಹಂಗೆ ಎಳ್ನೀರು ಕುಡ್ಕೊಂಡು ಬರೋಣ. ಸುಬ್ಬಿ ಅಲ್ಲಮ್ಮ, ಸುಬ್ಬಿ ಬೆಂಗಳೂರಿಗೆ ಹೋಗವಳೆ, ಅವರಿಲ್ಲ. ಅದಕ್ಕೆ ನಾವು ಇಷ್ಟು ಜನ ಮಾತ್ರ ಹೋಗ್ತಾಯಿದ್ದೀವಿ. ಅವರು ಇದ್ದೀರಿ, ಅವರು ಬರೋರು. ಎಸ್, ಅವಳಿಗೂ ಇಷ್ಟ ಇದೆ ಎಲ್ಲ ಬರೋಕ್ಕೆ, ಸುಬ್ಬಿಗೆ. ನೀವು ಹೋಯ್ತಾಳೆ ಅವ್ರ ತಾತನ ಜೊತೆ ಎಲ್ಲ. ಆಮೇಲೆ ಮಲ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ, ಲೆಕ್ಕ ಮಾಡಬೇಕಾಗಿತ್ತು. ಅದೆಲ್ಲ ಮುಗಿಸ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಅಲ್ಲಿ ಕಾಣ್ತಾವ್ರೆ ಸುಬ್ಬು ಚಪ್ಪಲಿ ಇಟ್ಕೊಂಡಿದ್ದೀವಿ. ಅಲ್ಲಿ ದೊಡ್ಡ ದೊಡ್ಡ ತೆಂಗಿನ ಮರ ಐತಲ್ಲ, ಎಲ್ಲ ಕವರ್ ಆಗೋಯ್ತು ಹೌದಮ್ಮ. ಕಾಣ್ತಾ ಇದೆಯಲ್ಲ, ಅದೆಲ್ಲ ನಮ್ಮದು ದೊಡ್ಡದು, ಜಾಸ್ತಿ ಉದ್ದ. ಎಷ್ಟು ವರ್ಷ ಆಗಿರ್ಬೋದಮ್ಮ? ನಮ್ಮ ಯಜಮಾನ್ರು ಚಿಕ್ಕ ಮಕ್ಕಳಲ್ಲಿ ಏನಿಟ್ಟಿರೋದು, ಅದಕ್ಕೆ ಫುಲ್ ಲೈಟ್ ಆಗ್ಬಿಟ್ಟಿದೆ. 20 ವರ್ಷದ ಮೇಲೆ ಆಗೈತೆ. 70 ವರ್ಷದ ಮೇಲಿನ ಮರ ಅಂತೆ. ತಾತ ಅವರೆಲ್ಲ ನಿಮ್ಮ ಅಪ್ಪ ಅವರು ಅಲ್ಲ ಇದ್ರು. ಸೊ ಫೈನಲಿ ನಾವು ನಮ್ಮ ಗದ್ದೆಗೆ ರೀಚ್ ಆಗಿದ್ದೀವಿ. ತುಂಬ ದಿನ ಆಗಿತ್ತು. ಅಂದರೆ ಅವರ ಗೌರಿ ಪೂಜೆ ಮಾಡೋಕ್ಕೆ ಬರ್ತಾನೆ ಇರ್ತೀವಿ, ಬಟ್ ಗದ್ದೆಗೆ ಬಂದು ತುಂಬ ದಿನ ಆಗಿತ್ತು. ನಮ್ಮ ಮಾವ ಫುಲ್ ಕ್ಲೀನಾಗಿ ಇಡ್ಸಿದ್ದಾರೆ. ನಮ್ಮ ಮಾವ ಇಡ್ಸಿದ್ರೆ ತಾನೇ ಇದು ಜೋಳ. ಸುಬ್ಬು ಫುಲ್ ಹ್ಯಾಪಿ ನೋಡಿ ಗೈಸ್. ಏನಕ್ಕೆ ಜೋಳ ಹಾಕ್ಸಿದ್ದೀನಿ, ಚೆನ್ನಾಗದೆ ಗದ್ದೆ, ನೋಡಿ ಬರ್ರಿ. ಓಹೋ ಆನಂದ ಹೋಗೋದು ಅವನು. ಅತ್ತಿ ಬಾ, ಅತ್ತಿನ ಮಾತ್ರ ಕರೆದು ಬಿಡು. ನೋಡಿ, ಇದೆಲ್ಲ ಸುಮಾರು ಒಂದು 50 ವರ್ಷದ ಮೇಲಿನ ತೆಂಗಿನ ಮರಗಳು. ತುಂಬ ಮೇಲೋಗಿದೆ. ಒಂದೊಂದು ಸರಿ ನಮಗೆ ಲೇಬರ್ಸೇ ಸಿಕ್ಕಲ್ಲ ತೆಂಗಿನಕಾಯಿ ಕೀಳಕ್ಕೆ, ಅಷ್ಟು ಮೇಲೆ ಹೊಟ್ಟೋಗ್ಬಿಟ್ಟಿದೆ. ಮೇಲೆ ಹತ್ತಿದ್ರೆ ಏನಂದರೆ ಹದ್ದುಗಳು ಕಾಟ, ಹದ್ದುಗಳು ಬಡಿಯತ್ತೆ ಬಂದು ಅಂತೇಳಿ ಯಾರು ಹತ್ತಕ್ಕೆ ಭಯಪಡ್ತಾರೆ. ಹತ್ತೋವಾಗೂ ಅಷ್ಟೇ ಫುಲ್ ಕವರ್ ಮಾಡಿಕೊಂಡು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹತ್ತುತ್ತಾರೆ. ಮೊದಲಿಗೆ ನಮ್ಮ ಗದ್ದೆಯಲ್ಲಿ ಹಸುಗೆ ಹಾಕ್ತೀವಲ್ಲ ಹುಲ್ಲು, ಅದನ್ನು ಪೂರ್ತಿಯಾಗಿ ಬೆಳೆದಿದ್ರು. ಬಟ್ ಇವಾಗ ನಾವು ಹಸು ಎಲ್ಲ ಕಡಿಮೆ ಮಾಡಿರೋದ್ರಿಂದ ಜೋಳ ಹಾಕಿದ್ವಿ. ಬೇಬಿ ಕಾರ್ನ್ ಆಗಿರ್ಬೋದು, ಅಥವಾ ಹಸುಗೆ ಯೂಸ್ ಮಾಡ್ತಾರಲ್ಲ ಬೂಸಕ್ಕೆ ಜೋಳ, ಅದೆಲ್ಲ ಇದರಲ್ಲೇ ಬರುತ್ತೆ. ಸೊ ಇವಾಗ ಪೈರುಗಳು ಸ್ವಲ್ಪ ಚೆನ್ನಾಗಿ ಬಂದಿದೆ. ನಮ್ಮ ಮಾವನ ಹೋಗೋಷ್ಟರಲ್ಲಿ ಎಳ್ನೀರೆಲ್ಲ ಕಿತ್ತು ಅಲ್ಲಿ ಇಟ್ಕೊಂಡು ಕೂತಿದ್ರು. ಸೊ ಎಲ್ಲರಿಗೂ ನಮ್ಮ ಮನೆಯವರು ಎಳ್ನೀರು ಹೊಡ್ಕೊಡ್ತಾಯಿದ್ದಾರೆ. ನಮ್ಮ ಮನೆಯವ್ರು ಮೊದಲೆಲ್ಲ ಗದ್ದೆಗೆ ಬಂದು ದಿನಾ ಬೆಳಗ್ಗೆ ಕೆಲಸ ಮಾಡೋರು. ಬಟ್ ಇವಾಗ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಗದ್ದೆ ಮೇಲೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಏನು ಮಳೆ ಬರೋ ಸ್ಟಾರ್ಟ್ ಆಯಿತು. ಅದಕ್ಕೆ ಬೇಗ ಹೊರಟ್ಬಿಡ್ತಾ ಇದ್ದೀವಿ. ಬಂತು ಮಳೆ. ನಮ್ಮ ಅತ್ತೆ ಬಂದವ್ರೆ ಅಂತ ಮಳೆ ಬಂದಿರೋದು. ಎಳ್ನೀರು ಕುಡ್ದು ಬಂತು. ಓಡು ಗಾಡಿಯಲ್ಲೇ ಬಂದ್ಬಿಡ್ಬೇಕಾಯ್ತು. ಹೋಗೋದು ಬಾರ ಹಿಂದೆ. ನಾನು ಹೆಂಗಿರು ನಾನೇ ಬರ್ತಾ ಇದ್ದೇನೆ. ನಾನು ನಡೆಯಕ್ಕೆ ಬಂದಿದ್ದೆ. ಗಾಡಿ ತಗ್ಬೇಕು. ನಿಂತೋಗ್ತು.
ಮತ್ತೆ ಅಲ್ಲಿಂದ ಬರೋಷ್ಟ್ರಲ್ಲಿ ನಿಂತು. ನಮ್ಮ ಯಜಮಾನ್ರು ಮಳೆ ಬರ್ತೈತೆ ತಾಳು ಅಂದ್ಬಿಡ್ತಾರೆ, ನಾನು ನಿಂತು ನಮ್ಮ ಅಮ್ಮ ಅನ್ಲಿಲ್ಲ, ಓಡ್ ಬಂದ್ಬಿಟ್ಟು ಸೇರ್ಕೊಬಿಟ್ರು. ಇಲ್ಲ, ಇದು ನಮ್ಮೂರವ್ರದ್ದೆ. ಇಲ್ಲಿ ಬಂದು ಕೂತಿದ್ದೀವಿ, ಸುಸ್ತಾಗೋಯ್ತದ. ನಮ್ಮ ಅತ್ತೆಯಿಂದ ಬಂದಿದ್ದೀವಿ ಇವತ್ತು. ಮಾವನಿಂದ ಅಂದಿಲ್ಲ. ನಮ್ಮ ಮಾವ ಹೇಳ್ತೈತೆ ಇಶು, ಇಡೀ ಜಗತ್ತೇ ಒಂದು ಕಡೆ ನಿಂತ್ಕೊಂಡ್ರು ನಮ್ಮ ಮಾವ ನನಗೆ ಅಂತ ಸಪೋರ್ಟ್ ಮಾಡೋದು. ಹೇಗೆ ಬಂದಿದ್ದೀರಿ ಸರ್? ಯಾಕೆ ಬಂದಿದ್ದೀರಾ ಇಲ್ಲಿ? ಯಾಕಂದರೆ ನಾನ್ ವೆಜ್ ಫಾರ್ 21 ಡೇಸ್ಗೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ನಮಗೆ. ಅಂದರೆ ನಾವು ವೀಕ್ಲಿ 1-3 ಟೈಮ್ಸ್ ಆದರೂ ನಾನ್ ವೆಜ್ ಮಾಡ್ತಾಯಿದ್ವಿ. ಬಟ್ ಸ್ವಲ್ಪ ಇವತ್ತು ರಿಸ್ಟ್ರಿಕ್ಷನ್ಸ್ ಇದೆಲ್ಲ, ದೇವ್ರ ಪೂಜೆ ಮಾಡಿರೋದ್ರಿಂದ ಅದಕ್ಕೆ ನಾವು ಬಿಸಿಯಾಗಿ ಇಲ್ಲೇ ಕುತ್ಕೊಂಡು ಪಿಜ್ಜಾ ತಿಂದ್ಬಿಟ್ಟು ಹೋಗೋಣ ಅಂತ ಬರ್ತಿದ್ವಿ. ಸೊ ಇದು ಡಾಮಿನೋಸು ಬಿಲ್ಡಿಂಗ್ನಲ್ಲಿದೆ. ಹಾಗೆ ಡಾಮಿನೋಸ್ ಸ್ಟಾಫ್ ಕೂಡ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ನಮ್ಮ ಮನೆಯವ್ರನ್ನ ನೋಡಿ ಗುರ್ತಿಟ್ಟು ಅವ್ರು ಬಂದು ಮಾತಾಡ್ಸಿದ್ರು. ಪಾಪ ಖುಷಿ ಆಯಿತು ಮಾತಾಡ್ಸಿದ್ರು. ನಾವಿವಾಗ ಮಿಕ್ಸ್ ಪನ್ನೀರ್, ಕ್ಯಾಪ್ಸಿಕಮ್, ಹಾಗೆಯೇ ಏನು ಪನ್ನೀರ್, ಕ್ಯಾಪ್ಸಿಕಮ್, ಮಶ್ರೂಮ್ 3 ಸೇರಿ ಆಗಿರೋ ಟಾಪಿಂಗ್ದು ಆರ್ಡರ್ ಮಾಡಿದ್ದೀವಿ. ಇನ್ನೇನು ಬರುತ್ತೆ, ಬಂದಮೇಲೆ ತಿಂದ್ಬಿಟ್ಟು ಹೋಗೋದು. ನಮ್ಮನೇಲಿ ಯಾರಿಗೂ ಅಷ್ಟಾಗಿ ಪಿಜ್ಜಾ ಇಷ್ಟ ಆಗೋಲ್ಲ. ಸೊ ಅವ್ರಿಗೆ ಬೇರೆ ಏನಾದರೂ ಮಂಚೂರಿ ಟೈಪಲ್ಲಿ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಕಡೆ. ಸೊ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ರೂಪ. ಇವರೇನ ಮಾತಾಡ್ಸಿದ್ದು? ಥ್ಯಾಂಕ್ ಯು ಮ್ಯಾಮ್ ಮಾತಾಡ್ಸಿದ್ದಕ್ಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಕೆಲಸ? ನಾನು ಬೆಂಗಳೂರಲ್ಲಿ 4 ಇಯರ್ಸಿಂದ ಮಾಡ್ತಾಯಿದ್ದೆ. ಅಂದರೆ ಡಾಮಿನೋಸಲ್ಲೇ ಮಾಡ್ತಾ ಇದ್ದೀರಾ? ಇಲ್ಲಿ ಇವಾಗ 7 ಮಾಡ್ತಾಯಿದ್ದೆ. ಇಲ್ಲಿ ಇದ್ದೀರಾ? ಬಿಡ್ದಿನಲ್ಲ ಮೇಡಮ್, ನಾವು ಮಾಗಿಯಿಂದ ಹಾಕೊಂಡು ಯಾಕಂದರೆ ನಿಮ್ಮ ಬೇಬಿ ಶವರೆಲ್ಲ ಹೌದಾ? ಥ್ಯಾಂಕ್ ಯು. ಸೊ ನೋಡಿ, ನಾವು ಆರ್ಡರ್ ಮಾಡಿದಾಗ ಪನ್ನೀರ್ ಕೂಡ ಟಾಪಿಂಗ್ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ವಿ. ಬಟ್ ಪನ್ನೀರೇ ಹಾಕಿರಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಪನ್ನೀರ್ ಇಷ್ಟಲ್ಲ, ಮಶ್ರೂಮ್ ಇಷ್ಟ. ಸೊ ನಂಗೆ ಅದು ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ನನಗೂ ಯಶುಗೂ ಪನ್ನೀರ್ ಜಾಸ್ತಿ ಇಷ್ಟ. ಸೊ ಫೈನಲಿ ಇನ್ನೇನು ಮಾಡೋದು, ಬಿಸಿ ಬಿಸಿ ಇತ್ತಲ್ಲ, ಹಾಗೆ ಚೀಸಿ ಇತ್ತಲ್ಲ, ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಅಲ್ಲೇ ತಿಂದ್ರೇ ಟೇಸ್ಟು. ಪಾರ್ಸಲೆಲ್ಲ ತಂದರೆ ಚೀಸೆಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ, ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಅನಿಸಲ್ಲ. ನಮ್ಮ ಬಿಡ್ದಿ ಬ್ರ್ಯಾಂಚಲ್ಲಿ ಏನಂದರೆ ಒಂದು 10 to 15 ಮಿನಿಟ್ಸ್ ಟೈಮ್ ತೊಗೋತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ ಹೇಳಿದ್ದು. ಇನ್ನು ಚಿಕನ್ ಪಿಜ್ಜಾ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಕೂಡ. ಸೊ ಅದನ್ನೆಲ್ಲ ತಿಂದ್ಕೊಂಡು ನಾವು ಮತ್ತೆ ಮನೆ ಕಡೆ ವಾಪಸ್ ಬಂದ್ವಿ. ಶಾಪ್ಗೆ ಹೋಗಿದ್ವಲ್ಲ, ಹಾಗೇನೆಲ್ಲ ಕವರ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಒಂದು ರೆಸಿಪಿ ಮಾಡಿದ್ದೆ. ಲೈಕ್ ಇದು ಕಾಯಿ ದೋಸೆ, ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿದ್ದೆ. ಸೊ ಅದ್ರದ್ದು ರೆಸಿಪಿನ ನಾನು ಎಷ್ಟನ್ನೆಲ್ಲ ಶೇರ್ ಮಾಡ್ತೀನಿ. ಇದೊಂದು ಕ್ಲಿಪ್ಪಿಂಗ್ ಮಾತ್ರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಾಗುತ್ತೆ. ನನಗೆ ಈ ತವದಲ್ಲಿ ಮಾಡೋಣ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ಅದು ಎಂಡಿಂಗ್ ಬಂದು ಇನ್ನೊಂದು ತವದಲ್ಲಾಯಿತು. ಸೊ ಅದನ್ನು ನಿಮ್ಮ ಜೊತೆ ರೆಸಿಪಿ ಬಂದು ಎಷ್ಟು ಚಾನಲಲ್ಲಿ ಬರುತ್ತೆ ನೀವು ಚೆಕ್ ಮಾಡ್ಬೋದು. ಸೊ ಹೀಗಿತ್ತು ಇವತ್ತಿನ ಈ ವ್ಲಾಗು. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ನಮ್ಮ ಮನೇಲಿ ನಾನು ಹುಟ್ಟಾಗಿಂದ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಿದೆ ನಮ್ಮ ಪಪ್ಪ. ಸೊ ನಮ್ಮ ಮನೇಲಿ ಅಷ್ಟು ಸಪೋರ್ಟ್ ಇತ್ತು. ಸೊ ಇಲ್ಲಿಗೆ ಬಂದರೆ ಹೆಂಗೋ ಏನೋ ಅಂತ ಅಂತಿದ್ದೆ. ಬಟ್ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸ್ಪೆಷಲಿ ನಮ್ಮ ಮಾವ ಏನು ನಮ್ಮಪ್ಪ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ಥರ. ಸೊ ನಾನು ಏನಾದರೂ ಒಂದು ಡಿಸಿಷನ್ ತಗೊಂಡ್ರೆ ಅಥವಾ ನಾನು ಏನಾದರೂ ಒಂದು ಹೇಳಿದರೆ ಅದಕ್ಕೆ ನನ್ನ ಪರವಾಗಿ ಸ್ಟ್ಯಾಂಡ್ ಬೈ ಮಾಡ್ತಾರೆ. ಒಂಥರ ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ಬೋದು. ನಮ್ಮ ಮಾವ ಹಂಗೆ ಹೇಳಿದಾಗ ನನಗೆ ವಾಪಸ್ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಸೈಲೆಂಟ್ ಆಗೋದೆ. ಬಟ್ ಆಮೇಲೆ ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂಡಂಗೆ ಅನಿಸುತ್ತೆ ಅದು ನೆನೆಸ್ಕೊಂಡಾಗೆಲ್ಲ. ಸೊ ಇದೇ ಟ್ರಸ್ಟ್ನ ನಾನು ಯಾವಾಗಲೂ ತಪ್ಪು ಮಾಡ್ದಿರ, ಅವ್ರ ನಂಬಿಕೆಗೆ ಮೋಸ ಮಾಡ್ದಿರ ಉಳಿಸ್ಕೋಬೇಕು ಅನ್ನೋದೇ ನನ್ನ ಆಸೆ. ಎಸ್ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.